ಹಾಯ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HY ಟಿವಿ. ನಾನು ನಿಮ್ಮ ನೆಚ್ಚಿನ ಸೈಯದ್ ಇಬ್ರಾಹಿಂ. ಬನ್ನಿ ಇವತ್ತು ನೋಡೋಣ ಒಂದು ದುಃಖದ ಸುದ್ದಿ. ಸುಹಾಸ್ ಶೆಟ್ಟಿದು ಮರ್ಡರ್ ಆಗಿದೆ ಮಂಗಳೂರಿನಲ್ಲಿ. ಗೈಸ್, ಕೊಲೆ ಯಾವ ಸಮಾಜಕ್ಕೆ ಒಳ್ಳೇದು ಅಲ್ಲ. ಆ ಕೊಲೆ ಯಾರ್ದೂ ಇರಲಿ, ಒಳ್ಳೆ ವ್ಯಕ್ತಿದು ಇರಲಿ ಇಲ್ಲ ಕೆಟ್ಟ ವ್ಯಕ್ತಿದು ಇರಲಿ, ಕೊಲೆ ಯಾವ ಸಮಾಜಕ್ಕೆ ಒಳ್ಳೆಯದು ಅಲ್ಲ. ನಾವು ಈ ಕೊಲೆ ಪ್ರಕರಣಕ್ಕೆ ಖಂಡಿತ ಕಡ್ಡಾಯ ಕಂಡಮ್ ಮಾಡಲೇಬೇಕು. ಅಲ್ಲಿ ಬರೀ ಕೊಲೆ ಆಗಿರೋದು ವ್ಯಕ್ತಿ ಬರೀ ಸಾಯಲ್ಲ, ಅಲ್ಲಿ ಒಂದು ಕುಟುಂಬದ ನೆಮ್ಮದಿ, ಸುಖ, ಹಸು, ಸಂತೋಷ ಎಲ್ಲ ಸತ್ತೋಗುತ್ತೆ. ಮತ್ತೆ ಸಮಾಜದಲ್ಲಿ ಭಯ ಮತ್ತೆ ಕೋಮುವಾದ ಸೃಷ್ಟಿಕರಣ ಆಗುತ್ತೆ. ಬರೀ ಇದು ಇಲ್ಲೇ ಸ್ಟಾಪ್ ಆಗಲ್ಲ. ನೆಮ್ಮದಿ, ಶಾಂತಿ, ಏಕತೆನೂ ಡಿಸ್ಟರ್ಬ್ ಆಗುತ್ತೆ, ಹಾಳಾಗುತ್ತೆ. ಈ ಸುಹಾಸ್ ಶೆಟ್ಟಿ ನೋಡಿದ್ರೆ ಒಂದ್ ಕಡೆ ಅವರು ಬಜರಂಗ್ ದಳದ ಕಾರ್ಯಕರ್ತ ಆಗಿದ್ದಾರೆ, ಇನ್ನೊಂದ್ ಕಡೆ ಪೊಲೀಸ್ ರೆಕಾರ್ಡ್ ನೋಡಿದ್ರೆ ಅವ್ರು ರೌಡಿ ಶೆಟ್ಟರು. ನನ್ನ ಸಮಾಜಕ್ಕೆ, ನನ್ನ ಸಮುದಾಯಕ್ಕೆ ನಾನು ಒಳ್ಳೆ ಮಾಡಬೇಕಾಗಿದ್ರೆ ನಾನು ಕೆಟ್ಟಾಗಬೇಕು, ನಾನು ಕೆಟ್ಟವನು ಆಗಬೇಕು ಅಂತ ಇಲ್ಲ. ಸಮಾಜಕ್ಕೆ, ಸಮುದಾಯಕ್ಕೆ, ನನ್ನ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕಾದ್ರೆ ನಾನು ಒಳ್ಳೆಯವನು ಇರಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದ್ ಬಕೆಟ್ ವಾಟರ್ ನಲ್ಲಿ ಒಂದ್ ಡ್ರಾಪ್ ವಿಷ ಹಾಕಿದ್ರೆ ಸಂಪೂರ್ಣ ಬಕೆಟೇ ವಿಷ ಆಗ್ಬಿಡುತ್ತೆ. ಯಾವುದು ಸಮುದಾಯದು ಗುಂಪು ಮಾಡ್ತೀನಲ್ಲ, ಆಗ ನಾವು ಆಯ್ಕೆ ಮಾಡಬೇಕು ನಮ್ಮ ಪ್ರತಿನಿಧಿ ಒಳ್ಳೆಯವನು ಇರಬೇಕು ಅಂತ. ಇದು ಇಲ್ಲೇ ಸ್ಟಾಪ್ ಮಾಡ್ತಾರೆ. ನಮ್ಮ ಗೌರ್ಮೆಂಟ್, ನಮ್ಮ ಪೊಲೀಸ್ಗೆ ಮನವಿ ಮಾಡೋದು ಇಷ್ಟೇ, ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕೆ. ಈ ಮರ್ಡರ್ ಕೇಸ್ ಪ್ರಕರಣದಲ್ಲಿ ಇದ್ರದ್ದು ಇನ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋ ನನ್ನ ನೆಚ್ಚಿನ ಪತ್ರಕರ್ತ RA ಚಿಂತನ್, ಎಥಿಕಲ್ ಜರ್ನಲಿಸಂ ಅವರು ಇನ್ ಡೀಟೇಲ್ ವಿಡಿಯೋ ಮಾಡಿದ್ದಾರೆ. ಬನ್ನಿ ಅದು ನೋಡೋಣ. ಎಂಟೈರ್ ವಿಡಿಯೋ ಅವ್ರ ಚಾನಲ್ ಇಂದಾನೆ ತಗೊಂಡಿದ್ದೀನಿ, ಬನ್ನಿ ನೋಡೋಣ. ಹಲೋ, ನಮಸ್ಕಾರ. ನಿನ್ನೆ ಮಂಗಳೂರಿನ ಬಜ್ಪೆಯಲ್ಲಿ ಬಜರಂಗ ದಳದ ಗೋ ಸಂರಕ್ಷಕ ದಳದ ಒಬ್ಬ ಸದಸ್ಯ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಮರ್ಡರ್ ಆಗಿದೆ. ಕಿನ್ನಿ ಪದವು ಕ್ರಾಸ್ ಬಳಿ ಆತನ ಮೇಲೆ ಅಟ್ಯಾಕ್ ಆಗಿದೆ. ಸಂಜಯ್, ಪ್ರಜ್ವಲ್, ಅನ್ವಿತ್, ಲತೀಶ್ ಮತ್ತು ಶಶಾಂಕ್ ತಮ್ಮ ಸ್ನೇಹಿತರ ಜೊತೆ ಆತ ಇನ್ನೋವಾ ಗಾಡಿಯಲ್ಲಿ ಬರ್ತಾ ಇದ್ದ. ಒಂದು ಪಿಕಪ್ ವಾಹನದಲ್ಲಿ ಆತನ ಇನ್ನೋವಾಕ್ಕೆ ಗುದ್ದಿ ಸ್ವಿಫ್ಟ್ ಕಾರ್ನಲ್ಲಿ ಬಂದಂಥ 5-6 ಜನ ದುಷ್ಕರ್ಮಿಗಳು ಸುಹಾಸ್ ಶೆಟ್ಟಿನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಅದನ್ನು ಒಬ್ಬರು ಶೂಟ್ ಮಾಡಿದ್ದಾರೆ. ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ಅದು ಬೇರೆ ಥರದ ತಿರುವನ್ನು ಪಡೆದುಕೊಂಡಿದೆ. ಈಗಷ್ಟೇ ಒಂದು ವರದಿ ಓದ್ಕೊಂಡ್ಬಂದೆ. ಸುಹಾಸ್ ಶೆಟ್ಟಿ ತಾಯಿ ತುಂಬ ಸೀರಿಯಸ್ ಕಂಡೀಷನಲ್ಲಿದ್ದಾರೆ, ತೀವ್ರ ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ಅವರಿಗಿನ್ನು ತನ್ನ ಮಗ ಸುಹಾಸ್ ಶೆಟ್ಟಿ ಸತ್ತೋಗಿರೋ ವಿಚಾರ ಗೊತ್ತಿಲ್ಲ, ತಿಳಿಸಿಲ್ಲ. ಆಘಾತ ಆಗ್ಬೋದು ಅಂತ. ಬಡವರ ಮನೆಯ ಆರ್ತನಾದ ಮತ್ತು ಆಕ್ರಂದನದ ಕತೆ ಹೀಗೆ ಇರುತ್ತವೆ. ಬಾಯಿ ಬಡ್ಕತ್ತಾ ಇರ್ತೀವಿ. ಮಂಗಳೂರಿನಲ್ಲಿ ಇಲ್ಲಿಯವರೆಗೂ ಕೊಲೆ ಮಾಡಿದವರು ಯಾರು ರಾಜಕಾರಣಿಗಳ ಮಕ್ಕಳಲ್ಲ, ಯಾವುದೇ ತೋಲಪ್ಪ ನಾಯಕರ ಮಕ್ಕಳಲ್ಲ, ಯಾವುದೇ ಮುಸ್ಲಿಂ ಲೀಡರ್ ಆಗಲಿ, ಯಾವುದೇ ಹಿಂದೂ ಲೀಡರ್ ಆಗಲಿ, ಯಾರ ಕುಟುಂಬಕ್ಕೆ ಸೇರಿದವರಲ್ಲ. ಎಲ್ಲ ಬಡವರು ಮಕ್ಕಳೇ. ಕೊಲೆ ಮಾಡಿದವನೇ, ಕೊಲೆ ಆದವನೇ. ಆ ಲಿಸ್ಟಿಗೆ ಈ ಸುಹಾಸ್ ಶೆಟ್ಟಿ ಹೊಸ ಸೇರ್ಪಡೆ. ಕೊಲೆ ಮಾಡಿದವ್ರು ಯಾರು, ಯಾಕೆ ಕೊಲೆ ಆದ, ಏನು ಕತೆ, ಪೊಲೀಸ್ ತನಿಖೆ ಮಾಡ್ತಾ ಇದ್ದಾರೆ. ಅನೇಕ ವಿಚಾರಗಳು ಬರ್ತಾ ಇದೆ. ಅವರೇನೋ ಮನೆಯ ವೈಯಕ್ತಿಕ ವಿಚಾರ ಗಿತ್ತಿಗೆ ಅಂತ ಏನೇನೋ ಸ್ಪ್ರೆಡ್ ಆಗ್ತಾ ಇದೆ. ಅದಕ್ಕೆ ಯಾವುದಕ್ಕೂ ಕ್ಲಾರಿಟಿ ಇಲ್ಲ. ಆದರೆ ಸ್ಪಷ್ಟವಾಗಿ ಇದು ಫಾಜಿಲ್ ಹತ್ಯೆಗೆ ಆದಂತಹ ರಿವೆಂಜ್ ಇರಬಹುದಾ, ಈ ಆಧಾರದಲ್ಲಿ ಶಂಕೆ ವ್ಯಕ್ತ ಆಗ್ತಿದೆ. ಅದಾಗಲೇ ವಿಶ್ವ ಹಿಂದೂ ಪರಿಷತ್ ಶರಣ್ ಪಂಫೇಲ್ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಬಂದ್ ಮಾಡುತ್ತಾರೆ. ಸುಹಾಸ್ ಎಂಬಂತಹ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಹತ್ಯೆ ಮಾಡಿದ್ದಾರೆ. ಇದೊಂದು ಪ್ರೀ ಪ್ಲಾನ್ಡ್ ಮರ್ಡರ್ ಮತ್ತು ಇದರ ಹಿಂದೆ ನಿಷೇಧಿತ ಇಸ್ಲಾಮಿಕ್ ಉಗ್ರವಾದಿ ಸಂಘಟನೆ PFI ಯ ನೇರವಾದಂಥ ಕೈವಾಡ ಇದೆ. ಹಾಗಾಗಿ ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲಾ ಹಿಂದೂ ಸಂಘಟನೆಗಳು ಬಹಳ ಬಲವಾಗಿ ಇದನ್ನು ಖಂಡಿಸುತ್ತದೆ ಮತ್ತು ನಾಳೆಯ ದಿವಸ
ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಂದ್ಗೆ ಇವತ್ತು ಎಲ್ಲಾ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಎಲ್ಲಾ ಹಿಂದೂ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ. ಹಿಂದುತ್ವದ ಕುಲುಮೆಯಲ್ಲಿ ಅವರ ಮಾತಿಗೆ ಮನ್ನಣೆ ಸಿಗುತ್ತೆ. ಯಾಕಂದರೆ ಸುದ್ದಿ ಹಾಟ್ ಆಗಿದೆ, ಇನ್ನು ನೆತ್ತರ ಹಸಿ ನೆಲದಲ್ಲಿ ಆರಿಲ್ಲ. ಹಾಗಾಗಿ ಅದಕ್ಕೆ ಸ್ಪಷ್ಟವಾದಂಥ ಪ್ರತಿಕ್ರಿಯೆ ಸಿಗ್ತದೆ. ಇಲ್ಲಿ ಮಸೂದ್ ಅಂತ ಒಬ್ಬ ಹುಡುಗ ಕೊಲೆ ಆಗ್ತಾನೆ, 19 ವರ್ಷದ್ದು. ಅದಾದ ಬೆನ್ನಿಗೆ ಸುಳ್ಯದಲ್ಲಿ ಪ್ರವೀಣ್ ನಿಟ್ಟವರು ಹತ್ಯೆ ಆಗುತ್ತೆ. 2 ಸುಳ್ಯದಲ್ಲೇ ನಡೆಯುವಂಥ ಮರ್ಡರ್ಗಳು. ಪ್ರವೀಣ್ ನಿಟ್ಟವರು ಹತ್ಯೆ ಆಗಿದ್ದು ಜುಲೈ 26, 2022ರಂದು. ಅದಾಗಿ 2 ದಿನಕ್ಕೆ ಒಂದು ರಿವೆಂಜ್ಗೋಸ್ಕರ ಪ್ರವೀಣ್ ನಿಟ್ಟವರು ಮರ್ಡರ್ ಆಗಿದೆ, ಅರ್ಜೆಂಟಾಗಿ ಒಬ್ಬ ಮುಸಲ್ಮಾನನ ಹೊಡೆದು ಬಿಸಾಕ್ಬಿಡ್ಬೇಕು. ಅವನು ಯಾರಾದ್ರೂ ಪರವಾಗಿಲ್ಲ, ಒಬ್ಬ ಮುಸ್ಲಿಂ ಸಿಗಬೇಕು, ಅವನು ಹೊಡೆದಾಕ್ಬೇಕು. ಈ ಥರದ ತೀರ್ಮಾನವನ್ನು ತಗೊಂಡಿದ್ದು ಸುಹಾಸ್ ಶೆಟ್ಟಿ ಗ್ಯಾಂಗ್. ಆ ಗ್ಯಾಂಗ್ನಲ್ಲಿ ಅಜಿತ್ ಕ್ರಾಸ್ತ ಅಂತಿದ್ದ, ದೀಕ್ಷಿತ್ ಅಂತಿದ್ದ, ಶ್ರೀನಿವಾಸ್ ಅಂತಿದ್ದ, ಅಭಿಷೇಕ್ ಮೋಹನ್ ಗಿರಿಧರ್ ಅಂತೇಳಿ ಸುಮಾರು 7 ಜನರ ಗುಂಪು. ಸೂರತ್ಕಲ್ ಜಂಕ್ಷನ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಅಂಗಡಿ ಹತ್ರ ಫಾಜಿಲ್ ಅಂತ ಒಬ್ಬ ಯುವಕ ನಿಂತ್ಕೊಂಡಿರ್ತಾನೆ, ಮಾತಾಡ್ಕೊಂಡಿರ್ತಾನೆ. ನೋಡಿದ ತಕ್ಷಣ ಒಬ್ಬ ಮುಸಲ್ಮಾನ ಅಂತ ಅವರಿಗೆ ಕನ್ಫರ್ಮ್ ಆಗ್ತದೆ. ಅವನು ಫಾಜಿಲ್ ಅಂತನೂ ಗೊತ್ತಿಲ್ಲ, ಆ ಫಾಜಿಲ್ಗೆ ಪ್ರವೀಣ್ ನಿಟ್ಟವರು ಯಾರು ಅಂತನೂ ಗೊತ್ತಿಲ್ಲ, ಸಂಬಂಧನೇ ಇಲ್ಲ. ಮನೆಯಿಂದ ಏನೋ ತಗೋಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸ್ನೇಹಿತರ ಹತ್ರ ಮಾತಾಡಬೇಕು ಅಂತ ಬಂದಿರ್ತಾನೆ. ಈ 7 ಜನ ನುಗ್ಬಿಟ್ಟು ಅವನನ್ನು ಕತ್ತರಿಸಿ ಕೊಂದೆ ಹಾಕ್ತಾರೆ. ಏನಾದ್ರು ಸಂಬಂಧ ಇದೆಯಾ, ಯಾಕೆ ಇವ್ರು ನನ್ನ ಕೊಲ್ತಾರಂತಾನೆ ಗೊತ್ತಿಲ್ಲದೆ, ಕಾರಣನೇ ತಿಳಿದೆ ಫಾಜಿಲ್ ಸತ್ತೋಗ್ಬಿಟ್ಟ. ಈ ಮೂರ್ಖರಿಗೆ, ಈ ಮುಟ್ಟಾಡ್ರಿಗೆ, ಧರ್ಮದ ನಶೆಯನ್ನ ತಲೆ ತುಂಬಿಕೊಂಡವ್ರಿಗೆ ಯಾರ್ಯಾರೋ ಅಮಾಯಕರನ್ನ ಕೊಲ್ಲೋದು ಧರ್ಮದ ಕೆಲಸ ಆಗಲ್ಲ, ಅಧರ್ಮದ ಕೆಲಸ ಆಗತ್ತೆ. ಹಾಗಂತ ನೋನ್ ಪರ್ಸನ್ನ ಕೊಲ್ಲೋದು ಧರ್ಮದ ಕೆಲಸ ಆಗುತ್ತಂತಲ್ಲ, ಕೊಲ್ಲೋದೆಲ್ಲ ಧರ್ಮ ಅಲ್ಲ, ಅಧರ್ಮ. ಇಂಥ ಕಾನ್ಸೆಪ್ಟ್ನಲ್ಲಿ ಇವರಿಗೆ ಪಾಠಗಳಾಗಲೇ ಇಲ್ಲ. ಇವ್ರ ಬ್ರೈನಿಗೆ ಒಳ್ಳೆ ವಿಚಾರಗಳು ತುಂಬಲೇ ಇಲ್ಲ. ಧರ್ಮ ರಕ್ಷಣೆ ಅಂದರೆ ಮುಸಲ್ಮಾನನ ಕೊಲ್ಲು, ಧರ್ಮ ರಕ್ಷಣೆ ಅಂದರೆ ಹಿಂದುವನ್ನು ಕೊಲ್ಲು. ಈ ಥರ ಬ್ರೈನ್ ವಾಶ್ಗೊಳಗಾದವರು ಇವರೆಲ್ಲ. ಫಾಜಿಲ್ ಮರ್ಡರ್ ಕೇಸಲ್ಲಿ ಇವರೆಲ್ಲ ಅರೆಸ್ಟ್ ಆಗ್ತಾರೆ, ಜೈಲಿಗೆ ಹೋಗಿ ಬರ್ತಾರೆ. ಈ ಫಾಜಿಲ್ ಮರ್ಡರ್ ಕೇಸ್ ಸೇರಿದ ಹಾಗೆ ಸುಮಾರು ಒಂದು 23 ಪ್ರಕರಣಗಳು ಆತನ ಮೇಲಿದೆ ಅಂತ ಹೇಳ್ಬಿಟ್ಟು ನಮಗಿರುವಂಥ ಮಾಹಿತಿಗಳು. ಫಾಜಿಲ್ ಸತ್ತಾಗ ಸಾವಿರಾರು ಜನ ಮುಸಲ್ಮಾನರು ಪ್ರತಿಭಟನೆಯನ್ನು ಮಾಡ್ತಾರೆ, ಆತನ ಶವ ಸಂಸ್ಕಾರಕ್ಕೆ ಸೇರ್ತಾರೆ. ಕಣ್ಣೀರು ಹರಿಯುತ್ತಲ್ಲಿ. ವಿನಾಕಾರಣ ಸಂಬಂಧನೇ ಇಲ್ಲದೆ ಒಬ್ಬನ ಸಾವಾದರೆ ಆ ಮನೆ ಪರಿಸ್ಥಿತಿ ಹೇಗಿರ್ಬೋದು? ಅವರ ಅಪ್ಪನ ಮಾತುಗಳು, ಅಪ್ಪನ ಕಣ್ಣಾಲಿಗಳು, ಅವರ ಆಕ್ರೋಶಗಳು, ಅವರ ಅಸಹಾಯಕತೆ ಇವತ್ತಿಗೆ ನಮ್ಮ ಕಣ್ಣು ಮುಂದಿದೆ. 2022 ಜುಲೈ 28ಕ್ಕೆ ಫಾಜಿಲ್ ಮರ್ಡರ್ ಆಗೋದು, 2022 ಜುಲೈ 26ಕ್ಕೆ ಪ್ರವೀಣ್ ನಿಟ್ಟರು ಮರ್ಡರ್ ಆಗೋದು. ಅದಕ್ಕೆ ರಿವೆಂಜ್ ಅಂತ ಇದು ಸಂಬಂಧ ಇದೆಯಾ? ಇದೆಲ್ಲ ಆದಮೇಲೆ ಸುಹಾಸ್ ಶೆಟ್ಟಿ ಜೈಲಿಗೆ ಹೋಗ್ತಾನೆ, ಹೊರಗೆ ಬರ್ತಾನೆ. ಅದಾದಮೇಲೆ ಸಣ್ಣ ಪುಟ್ಟ ಯಾವುದಾದ ಪ್ರಕರಣದಲ್ಲಿ ಆತನ ಹೆಸರು ಕೇಳಿ ಬರ್ತಾ ಇರ್ತದೆ. ನಿನ್ನೆ ಬಜ್ಪೆಯಲ್ಲಿ ಆತನನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಸುಹಾಸ್ ಶೆಟ್ಟಿನಾಗ. ಇದು ಫಾಜಿಲ್ ಹತ್ಯೆಗೆ ರಿವೆಂಜ್ ಇರ್ಬೋದಾ, ಅಥವಾ ಏನೋ ಕೌಟುಂಬಿಕ ವಿಚಾರದ ಹಿನ್ನೆಲೆ ಇರ್ಬೋದಾ? ನಂಗೆ ಯಾಕೋ ಸೆಕೆಂಡ್ ಅನುಮಾನ ಏನಿದೆ ಅದಷ್ಟು ಕನ್ವಿನ್ಸ್ ಆಗ್ತಾ ಇಲ್ಲ. ಫಸ್ಟ್ ಅನುಮಾನ ನಿಕ್ಕಿ. ಯಾಕಂದರೆ ಮಂಗಳೂರಿನ ರಕ್ತ ಚರಿತ್ರೆ, ಈ ಕೋಮು ಸಂಘರ್ಷದ ಹಿನ್ನೆಲೆಯನ್ನು ನಾವು ನೋಡ್ತಾ ಬಂದರೆ ಒಂದಕ್ಕೊಂದು ಕೈಗಂಬ ಮಳ್ಳೂರು ಜಬ್ಬಾರ್ ಅಂತ ಹೇಳ್ಬಿಟ್ಟು ಅವರನ್ನು ಕೊಲೆ ಮಾಡುವ ಮೂಲಕ ಶುರುವಾದಂತಹ ಮಂಗಳೂರಿನ ಕೋಮು ಸಂಘರ್ಷದ ರಕ್ತಪಾತದ ಹಾದಿ ಇವತ್ತು ಸುಹಾಸ್ ಶೆಟ್ಟಿ ಅವರು ಬಂದು ನಿಂತಿದೆ. ಅನೇಕರು ನಲ್ಲೂರು ಹಮೀದ್ ಇರ್ಬೋದು, ಆಟೋ ಡ್ರೈವರ್ ನರಸಿಂಹ ಶೆಟ್ಟಿಗಾರ್ ಇರ್ಬೋದು, ಸುಖಾನಂದ್ ಶೆಟ್ಟಿ ಇರ್ಬೋದು, ಪೊಳಲಿ ಅನಂತು, ಕ್ಯಾಂಡಲ್ ಸಂತು, ಶರತ್ ಮಡಿವಾಳ, ಅಶ್ರಫ್ ಕಲಾಯಿ, ಫಾಜಿಲ್, ಪ್ರವೀಣ್ ನಿಟ್ಟರು, ಹೀಗೆ ತುಂಬ ದೊಡ್ಡ ಲಿಸ್ಟ್ಗಳು ದಕ್ಷಿಣ ಕನ್ನಡದಲ್ಲಿ ಸಿಗುತ್ತೆ ನಮಗೆ. ಹೇಗಿದ್ದ ದಕ್ಷಿಣ ಕನ್ನಡ, ಎಂಥ ಅದ್ಭುತವಾದ ದಕ್ಷಿಣ ಕನ್ನಡದಲ್ಲಿ ಎಂತೆಂಥ ವಿಚಿತ್ರಗಳನ್ನು, ಎಂತೆಂಥ ಕ್ರೈಮ್ಗಳನ್ನು ನೋಡಬೇಕಾದಂಥ ದೌರ್ಭಾಗ್ಯ ನಮ್ಮದು ಅನ್ನೋದನ್ನು ಒಂದ್ಸಲ ನಾವು ಯೋಚನೆ ಮಾಡೋಣ. ಸಭ್ಯತೆಯ, ಸಂಸ್ಕೃತಿಯ, ಸಾಂಪ್ರದಾಯಿಕ ನಾಡಿನಲ್ಲಿ ಇದು ಎಂಥ ಕ್ರೌರ್ಯ. ರಾತ್ರಿ ಜನ ನಿಬಿಡ ಪ್ರದೇಶದಲ್ಲಿ ಕೊಚ್ಚಿ ಕೊಂದು ರಾಜಾರೋಷವಾಗಿ ಹೊರಟೋಗ್ತಾರೆ ಅಂದರೆ ಏನು ಸತ್ತೋಗಿದೆ ಕಾನೂನು? ಮೊನ್ನೆ ಗುಂಪು ಹತ್ಯೆ ಮಾಡಿ ಅಶ್ರಫ್ ಅನ್ನೋ ಹುಡುಗನ 30-40 ಜನ ಕೊಂದಾಕಿದ್ರು. ಅದೇನೋ ಪಾಕಿಸ್ತಾನ ಜಿಂದಾಬಾದ್ ಅಂತ ಏನೊಂದು ಕತೆ ಹೇಳ್ಕೊಂಡು ಅದ್ರ ಬೆನ್ನಿಗೆ ಇನ್ನೊಂದು ಮಾಡಿದ್ರು. ಏನಾಗ್ತಿದೆ ಮಂಗಳೂರು, ದಕ್ಷಿಣ ಕನ್ನಡ, ಏನು ಕತೆ? ಮೊದಲು ಈ ಕ್ರಿಮಿನಲ್ಸ್ಗಳನ್ನು
ಪತ್ತೆ ಹಚ್ಚಿ ಬೆಂಡೆತ್ತಬೇಕು. ಶರಣ್ ಪಂಪೇಲ್ ಅವರು ಫಾಜಿಲ್ ಮರ್ಡರ್ ಆದಾಗ ಒಂದು ಫೋಟೋ ಹಾಕ್ತಾರೆ, ಯಾರು ಪ್ರವೀಣ್ ನೆಟ್ ಅವರ ಫೋಟೋ ಹಾಕಿ ಭಾವಪೂರ್ವಕ ಶ್ರದ್ಧಾಂಜಲಿಗಳು ಅಂತ. ಫಾಜಿಲ್ ಮರ್ಡರ್ ದಿನ ಅದೇ ಫಾಜಿಲ್ ಅವರನ್ನು ಕೊಂದಂತಹ ಸುಹಾಸ್ ಶೆಟ್ಟಿ ಗ್ಯಾಂಗ್, ಅದರಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಆದಾಗ ನಿಂತ್ಕೊಂಡು ದಕ್ಷಿಣ ಕನ್ನಡ ಬಂದ್ ಮಾಡ್ತೀವಿ, ಹಿಂದೂ ಕಾರ್ಯಕರ್ತ ಹತ್ಯೆ ಆಗಿದೆ, ಹಂಗೆ ಹಿಂಗೆ ಅಂತ ಪಾಪ ನೋವಂತ ಮಾತಾಡ್ತಾರೆ. ಎಲ್ಲ ಸಾವಿಗೂ ನೋವು ಆಗ್ಬೇಕು ನಮಗೆ. ಈಗ ಸುಹಾಸ್ ಶೆಟ್ಟಿ ಮರ್ಡರ್ ಆಗಿದೆ, ಆತನ ತಾಯಿಗೆ ಅನಾರೋಗ್ಯ, ಈ ಬಡವ್ರ ಮಕ್ಕಳು ಯಾಕೆ ಹಿಂಗೆ ಬೀದಿಗೆ ಹೆಣ ಹಾಕ್ತಿದ್ದಾರೆ, ಧರ್ಮದ ನಶೆ ಏರಿಸ್ಕೊಂಡು ಯಾಕೆ ಈ ಥರ ಬಲಿ ಆಗ್ತಾರೆ, ಸಂಕಟ ಆಗ್ತದೆ. ಸುಹಾಸ್ ಶೆಟ್ಟಿ ಇರ್ಬೋದು, ನಾಳೆ ಇನ್ನೊಬ್ಬನೋ, ನಾಳೆ ಮತ್ತೊಬ್ಬನೋ, ಈ ಧರ್ಮದ ಅಮಲು, ಧರ್ಮದ ನಶೆ ಏರಿಸಿಕೊಂಡು ಬೀದಿ ಹೆಣ ಆಗ್ತಾರಲ್ಲ, ಹೆಣ ಆಗಿದಾರಲ್ಲ, ಅವ್ರ ಕಂಡ್ರೆ ಹೊಟ್ಟೆ ಉರಿತದ್ರಿ. ಅವನು ಯಾರು ಬೇಕಾದ್ರೆ ಆಗಲಿ, ಅವನು ಮುಸಲ್ಮಾನನು ಹಿಂದೂನೋ, ಬಡವರ ಮಕ್ಕಳು ಸಾಯ್ತಾ ಇದ್ದಾರೆ, ಹೊಟ್ಟೆ ಉರಿತದೆ. ಫಾಜಿಲ್ ಸತ್ತಾಗ ಭಾವಪೂರ್ವಕ ಶ್ರದ್ಧಾಂಜಲಿ ಅಂತ ಹೇಳ್ಬಿಟ್ಟು ಸಂಭ್ರಮ ಪಡುವಂತ, ಬೇರೆ ಯಾರಿಗೋ ಭಾವಪೂರ್ವಕ ಶ್ರದ್ಧಾಂಜಲಿಗೆ ಹೇಳ್ತಾ ರಿವೆಂಜ್ ಅನ್ನು ಸಂಭ್ರಮಿಸ್ತಾ ನಮ್ ಬುಡಕ್ ಬಂದಾಗ ಮೊಸಳೆ ಕಣ್ಣೀರು ಹಾಕೋ ಜನಗಳಲ್ಲ ನಾವು. ಆಗ್ಬಾರ್ದು ಇದು ಯಾವುದು. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಯಾವುದೇ ರಾಜಕಾರಣಿಗಳ ಯಾವುದೇ ಮುಖಂಡರ ಮಕ್ಕಳು ಇಲ್ಲಿವರೆಗೂ ಕೊಲೆನೂ ಆಗಿಲ್ಲ, ಕೊಲೆನೂ ಮಾಡಿಲ್ಲ, ಎಲ್ಲ ಬಡವ್ರ ಮಕ್ಕಳೇ. ಸುಹಾಸ್ ಶೆಟ್ಟಿ ತಾಯಿಗೆ ಹುಷಾರಿಲ್ಲ, ಮಗ ಸತ್ತಿರೋ ವಿಚಾರ ಗೊತ್ತಿಲ್ಲ. ಎಷ್ಟು ಇದನ್ನ ಒಂದ್ಸಲ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಯಾಕೆ ಬೇಕಿತ್ತು ಈ ಹುಡುಗರಿಗೆ? ಮನೆಯಲ್ಲಿ ರೋಗಗ್ರಸ್ತ ತಾಯಿ, ಹುಷಾರಿಲ್ಲದ ತಾಯಿ, ಬಡತನ ಇವೆಲ್ಲ ಇಟ್ಕೊಂಡು ಯಾಕೆ ಮಾಡ್ಬೇಕು ಇವೆಲ್ಲ? ಧರ್ಮ ರಕ್ಷಣೆ ಹೇಗೆ? ಕತ್ತಿ ಹಿಡ್ಕೊಂಡು ಧರ್ಮ ರಕ್ಷಣೆ ಮಾಡೋಕ್ಕಾಗ್ತದ? ಕೈಗೆ ನೆತ್ತರ ಮೆತ್ತಿಸಿಕೊಂಡವನು ಒಂದಿನ ಅದರಲ್ಲೇ ಹೋಗ್ತಾನೆ ಅನ್ನೋದೇ ಅಲಿಖಿತ ನಿಯಮ ಆ ಜಗತ್ತಿಂದು. ನಾನು ಇನ್ನೊಬ್ಬನ ಕೊಲ್ತೀನಿ ಅಂದ್ರೆ ನನ್ನನ್ನು ಇನ್ನೊಬ್ಬ ಕೊಲ್ತಾನೆ. ಕರ್ಮ ಅನ್ನೋದು ಇದನ್ನೇ, ಅದನ್ನ ಮಾಡಬಾರ್ದಲ್ಲ. ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ಅಂತಾರೆ, ವಿಷ ಕುಡಿದ ಮಕ್ಕಳು ಉಳಿತವ. ಆಮೇಲೆ ಈ ಗತಿಗೆಟ್ಟ ಮೀಡಿಯಾಗಳು, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ, ಹಿಂದೂ ಕಾರ್ಯಕರ್ತ ತಪ್ಪಿ ಒಂದೆರಡು ಮೀಡಿಯಾಗಳು ಬಿಟ್ರೆ, ಒಂದೆರಡು ನಂಬಿಕಸ್ಥ ಮೀಡಿಯಾ ಅಪರೂಪಕ್ಕೆ ನಾವು ನೋಡ್ತೀವಿ. ಅವ್ರು ಬಿಟ್ರೆ ಮತ್ತಾರು ರೌಡಿ ಶೀಟರ್ ಅಂತ ಮೆನ್ಷನ್ ಮಾಡ್ತಾ ಇಲ್ಲ. ಇವರ ಅನೇಕ ನ್ಯೂಸಿನ ಇಂಟೆನ್ಷನ್ ನಾನು ಗಮನಿಸ್ತಾ ಬರ್ತಾ ಇದ್ದೀನಿ. ಇವರಿಗೆ ದೊಡ್ಡ ಸಂಘರ್ಷ ಬೇಕಾಗಿದೆ. ಇಲ್ಲಿ ಧರ್ಮಗಳ ನಡುವೆ ಸಂಘರ್ಷ ಆಗಬೇಕು. ಎಂತ ಕೋಮುವಾದಿ ನರ ರಾಕ್ಷಸರೆಲ್ಲ ಮೀಡಿಯಾದಲ್ಲಿ ಸೇರ್ಕೊಂಡು ಪತ್ರಕರ್ತರು ಅಂತೇಳಿ ಮುಖವಾಡ ಹಾಕೊಂಡು ಕೂತ್ಕೊಂಡಿದ್ದಾರೆ. ಹಿಂದೂ ಕಾರ್ಯಕರ್ತ ಅವ್ನು ಯಾವ ಸಂಘಟನೆ ಆಗಲಿ, ಅವ್ನ ಏನೇ ಸಿದ್ಧಾಂತ ಇರಲಿ ರೀ, ಹಿಂದೂ ಕಾರ್ಯಕರ್ತ ಅವನಿಗೊಂದು ಮರ್ಯಾದೆ ಇಲ್ವಾ? ಇವತ್ತು ಆರ್ ಎಸ್ ಎಸ್ ಮಾತಾಡ್ತೀವಿ, ಅದನ್ನ ನಾವು ದೂಷಿಸ್ತೀವಿ, ಅದು ನಮ್ಗೆ ಇಷ್ಟನೂ ಇಲ್ಲ, ಇಂಟೆನ್ಷನ್ ನಾವು ಒಪ್ಪೋದು ಇಲ್ಲ. ಆದ್ರೆ RSS ನಿಷ್ಠಾವಂತ ಕಾರ್ಯಕರ್ತರು ಕಾಲಿನ ಚಪ್ಪಲಿಯನ್ನು ಸವೆಸಿ ಚಪ್ಪಲಿ ಇಲ್ಲದೆ ಸಂಘಟನೆಯನ್ನ ಕಟ್ತಾರೆ, ಸಂಘಟನೆಗಳನ್ನ ಮಾಡ್ತಾರೆ. ಕಾರ್ಯಕರ್ತರನ್ನ ಹಾಗೆ ಡೆಡಿಕೇಟ್ ಇರಬೇಕು. ಕೊಲೆ ಮಾಡಿದವ್ರನ್ನೆಲ್ಲ ನೀವು ಹಿಂದೂ ಕಾರ್ಯಕರ್ತ ಅನ್ಕೊಂಡು ಆ ಹಿಂದೂ ಕಾರ್ಯಕರ್ತ ಅನ್ನುವಂಥ ಒಂದು ಪದವಿಗೆ ಮರ್ಯಾದೆ ಇಲ್ದಾಗ ಮಾಡ್ತೀರ ನೀವು. ಮೆನ್ಷನ್ ಮಾಡಿ ರೌಡಿ ಶೀಟರ್ ಪೊಲೀಸರು ಹೇಳ್ತಿದಾರಲ್ಲ, ಕೇಸ್ಗಳಿದಾವಲ್ಲ, ಕೊಲೆ ಆರೋಪ ಇದೆಯಲ್ಲ, ಜೈಲಿಗೆ ಹೋಗಿ ಬಂದನಲ್ಲ, ಯಾಕೆ ಮರೆ ಮಾಚೋದು? ನೀವು ಮರೆ ಮಾಚಿದ ತಕ್ಷಣ ಯಾರು ಗೊತ್ತಾಗಲ್ಲ ಅಂತನಾ? ಬುದ್ಧಿ ಹೇಳ್ಬೇಕ್ರಿ ಮೀಡಿಯಾದವರು, ಬುದ್ಧಿ ಹೇಳ್ಬೇಕು. ಈ ರಾಜಕಾರಣಿಗಳ ಪ್ರಚೋದನಕಾರಿ ಭಾಷಣಕ್ಕೆ, ಈ ಸೋಕಾಲ್ಡ್ ಧರ್ಮ ರಕ್ಷಕರ ಪ್ರಚೋದನಕಾರಿ ಮಾತುಗಳಿಂದ AC ರೂಮಿನಲ್ಲಿ ಕೂತಂತಹ ಬಡವರ ಮನೆಯ ಮಕ್ಕಳ ರಕ್ತವನ್ನ ಬೀದಿಯಲ್ಲಿ ಹರಿಸಿ ಅದರಿಂದ ಲಾಭ ಮಾಡಿಕೊಳ್ಳುವಂಥವರ ಪಿತೂರಿಗೆ ಬಲಿ ಆಗ್ಬೇಡ್ರೋ. ನಿಮ್ಮನೆಯಲ್ಲಿ ಹುಷಾರಿಲ್ಲದೆ ಮಲಗಿರುವಂತ ತಾಯಿ ಇದ್ದಾಳೆ, 3 ಹೊತ್ತು ಊಟಕ್ಕೆ ರೇಷನ್ ಏನಾದ್ರು ತಗೊಬರ್ತಾನ, ನನ್ನ ಗಂಡ ಅಂತ ಕಾಯುತ್ತಿರುವಂತ ಹೆಂಡತಿ ಇರ್ತಾಳೆ. ನನ್ನ ಶಾಲೆಗೆ ಫೀಸು ಈ ತಿಂಗಳಾದ್ರೂ ನಮ್ಮಪ್ಪ ಕಟ್ಟಬಹುದಾ, ನಾನು ಶಾಲೆಗೆ ಹೋಗ್ಬೋದಾ ನಿರೀಕ್ಷೆ ಮಾಡ್ತಾ ಕೂತಿರೋ ಮಗಳಿರ್ತಾಳೆ, ಮಕ್ಕಳಿರ್ತಾರೆ. ಧರ್ಮಕ್ಕೆ ಒಬ್ಬ ಅಧಿಪತಿ ದೇವರು ಅಂದ ಮೇಲೆ ಆ ಧರ್ಮವನ್ನು ಆ ದೇವರೇ ನೋಡ್ಕೊತಾನೆ. ನೀವು ಯಾರೋ ಧರ್ಮ ರಕ್ಷಣೆ ಮಾಡೋದಿಕ್ಕೆ, ನೀವು ಯಾರೋ ಧರ್ಮ ರಕ್ಷಣೆ ಮಾಡೋದಿಕ್ಕೆ, ನೀವು ಫಸ್ಟ್ ನೆಟ್ಟಿಗೆ ಕೆಲಸ ಮಾಡಿಕೊಂಡು ಮನೆಯವ್ರನ್ನ ಸಾಕ್ರೋ, ಅಮ್ಮನಿಗೆ ಊಟ ಹಾಕ್ರೋ, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ರೋ, ಅದಕ್ಕಿಂತ ದೊಡ್ಡ ಧರ್ಮ ರಕ್ಷಣೆ ಇಲ್ಲ ಕಣ್ರೋ. ಧರ್ಮವನ್ನು ಸೃಷ್ಟಿಸಿದ ದೇವರೇ ಧರ್ಮವನ್ನು ನೋಡ್ಕೊತಾನೆ. ಏನಾದ್ರು ಹೇಳಿ ಸಾಯಿರೋ, ಈ ಥರ ಏನಾದರೂ ಹೇಳಿ ಸಾಯಿರೋ, ಅದು ಬಿಟ್ಟು ವಿಷ 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 ಆಗ್ತೀರಾ. ವಿಷ ಒಂದು ಮಾತಾಡ್ತೀನಿ ಕೇಳಿ, ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಇನ್ನು ವಿಷ ಕುಡಿದ ಉಳಿತವ. ಇನ್ನು ಮುಂದೆ ಆದರೆ ಇದಕ್ಕೆಲ್ಲ ಕಡಿವಾಣ ಬೀಳಲಿ, ಬೇರೆ ಯಾವ ರೀತಿಯಾದಾದರೂ ಏನಾದರೂ ಒಂದು ಸ್ಟ್ರಿಕ್ಟ್ ಆಗಿರೋಂಥ ರೂಲ್ಸ್ ತರೋಪ್ಪ. ನೋಡೋಕ್ಕಾಗಲ್ಲ ಇದನ್ನೆಲ್ಲ ನಾವು ಕೊಚ್ಚೆ ಕೊಲ್ಲೋದಂತೆ. ಥೂ,
ನಮಸ್ಕಾರ. ಈ ಕೊಲೆ ಪ್ರಕರಣದಲ್ಲಿ ರೀಸೆಂಟ್ ಡೆವಲಪ್ಮೆಂಟ್ ಆಗಿದೆ, ಕೇಳಕ್ಕೆ ಬರ್ತೈತೆ ಸುಮಾರು 10 ಜನಕ್ಕೆ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಅಂತ. ಅದರಲ್ಲಿ 5 ಮಂದಿ ಮುಸಲ್ಮಾನರು, 2 ಮಂದಿ ಹಿಂದೂ. ಕೊಲೆ ಒಂಥರ ರಿವೆಂಜ್ ಅಂತಾನು ಕೇಳಕ್ಕೆ ಬರ್ತೈತೆ, ಇನ್ನೊಂದ್ ಕಡೆ ಒಂದು ಗ್ಯಾಂಗ್ ವಾರ್ ಅಂತಾನೂ ಕೇಳಕ್ಕೆ ಬರ್ತೈತೆ. ಈ ಕೊಲೆ ಪ್ರಕರಣದಲ್ಲಿ ಜೀವ ಹೋಗಿರೋದು ರೌಡಿ ಶೆಟ್ಟರ್ ಸುಹಾಸ್ ಶೆಟ್ಟಿ ಅವ್ರ ಮನೆ ನೋಡ್ದಲ್ಲ ನೀವು, ಅವ್ರ ಪರಿಸ್ಥಿತಿ, ಅಪ್ಪ ಅಮ್ಮಪ್ಪನ ಪರಿಸ್ಥಿತಿ ಹೆಂಗೈತೆ ಅಂತ. ಎಲ್ಲರೂ ಜಾಣರು, ನಮ್ಮ ಯಂಗ್ಸ್ಟರು ಈ ಗುಂಪು ಆ ಗುಂಪು ಅಂತ ಸೇರ್ತಾ ಇರ್ತಾರೆ ಧರ್ಮ ರಕ್ಷಕ್ಕೋಸ್ಕರ. ಅದರಿಂದ ಮೊದಲು 2 ಸಲ ಯೋಚಿಸಬೇಕು ನಿಮ್ ಫ್ಯಾಮಿಲಿ ಬಗ್ಗೆ. ನಿಮ್ ಧರ್ಮ ರಕ್ಷೆ ಮಾಡಕ್ಕೆ ಮುಂಚೆ ಫ್ಯಾಮಿಲಿ ರಕ್ಷೆ ಮಾಡಬೇಕು. ನಿಮ್ ಫ್ಯಾಮಿಲಿದು ರೆಸ್ಪಾನ್ಸಿಬಿಲಿಟಿ ಹತ್ಕೊಂಡು ಹೋದ್ರೆ ಅದೇ ಧರ್ಮ ರಕ್ಷೆ ಆಗ್ಬಿಡುತ್ತೆ. ಈ ಕೇಸ್ನಲ್ಲಿ ನೋಡಿದಿರಲ್ಲ ನೀವು ಎಲ್ಲ ಏನಾಗಿದೆ ಅಂತ. ಇವಾಗ ಅವ್ರದ್ದು ಅಪ್ಪ ಅಮ್ಮಂದು ಬೀದಿ ಪಾಲ ಥರ ಆಗ್ಬಿಟ್ಟಿದ್ದಾರೆ, ಯಾರು ದಿಕ್ಕೇ ಇಲ್ಲ, ಯಾರು ಇಲ್ಲ. ಇವಾಗ ಯಾವ ಧರ್ಮ ರಕ್ಷೆ ಸಂಘಟನೆ ಇರಲಿ, ಗುಂಪು ಇರಲಿ, ಇವಾಗ ಯಾರು ಕೇಳಕ್ಕೆ ಹೋಗಲ್ಲ ಅವ್ರಿಗೆ. ಮನೆ ಪರಿಸ್ಥಿತಿ ನೋಡಿ ಯಾವ ಥರ ಐತೆ ಅಂತ, ಅವ್ರ ಅಪ್ಪ ಅಮ್ಮಂದು ಕಂಡೀಷನ್ ನೋಡಿ, ಹೆಲ್ತ್ ಕಂಡೀಷನ್, ಅದು ನೋಡಿದ್ರೇನು ಅಯ್ಯೋ ಪಾಪ ಅನಿಸುತ್ತೆ. ಇವಾಗ ಆಗಿರೋದು ಆಗಿದೆ. ನಾನು ಎಲ್ಲರಿಗೆ ಕೇಳ್ಕೊಳ್ಳೋದು ಇಷ್ಟೇ, ನಾವು ಇಲ್ಲಿ ಒಗ್ಗಟ್ಟಾಗಿ ಖುಷಿ ಖುಷಿ ಬದುಕೋಣ. ಬಾಯ್ ಫಾರ್ ನೌ, ಸಿ ಯು ನೆಕ್ಸ್ಟ್ ವಿಡಿಯೋ. ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವು ನೋಡ್ತಾ ಇದ್ದೀರಾ HY TV. ನಾನು ನಿಮ್ಮ ನೆಚ್ಚಿನ ಸೈಯದ್ ಅಜರ್ ಇಬ್ರಾಹಿಮಿ. ನಿಮ್ಗೆ ನನ್ನ ಚಾನಲ್ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಇದೆಯಲ್ಲ ಪ್ರೆಸ್ ಮಾಡ್ಕೊಳ್ಳಿ ನ್ಯೂ ಅಪ್ಡೇಟ್ಸ್ಗೋಸ್ಕರ. ನನಗೆ ಅದು ಒಂಥರ ಮೋಟಿವೇಶನ್ ಕೊಡುತ್ತೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡಕ್ಕೆ. ಆಲ್ವೇಸ್ ಮನವಿ ಮಾಡೋದು ಏನಂದ್ರೆ ಎಲ್ಲರಿಗೆ, ನಾವು ಇಲ್ಲಿ ಒಗ್ಗಟ್ಟಾಗಿ ಖುಷಿ ಖುಷಿ ಬದುಕೋಣ, ಹಾಗೂ ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾಕ್ಕೋಸ್ಕರ ವರ್ಕ್ ಮಾಡೋಣ, ಡೆವಲಪ್ಮೆಂಟ್ ತರನ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚನ್ನಪಟ್ಟಣ.